ಯಾರು ಇದನ್ನ ಬಗ್ಗೆ ಮಾತನಾಡ್ಯಾರ ಅವ್ರು ಈ ಸದನದಲ್ಲಿ ಬಂದು ಡಿಪೆಂಡ್ ಮಾಡ್ಕೊಳಕ್ಕೆ ಬರಂಗಿಲ್ಲ. ಹೋಮ್ ಮಿನಿಸ್ಟರ್, ಪಾರ್ಲಿಮೆಂಟ್ ಹೋಮ್ ಮಿನಿಸ್ಟರ್ ಮಾತಾಡಿ ಇಲ್ಲಿ ಬರಂಗಿಲ್ಲ. ಅದಕ್ಕೆ ಇದ್ರ ಬಗ್ಗೆ ಚರ್ಚೆ ಬೇಡ. ನಾನು ಮುಂದಿನ ಕಾರ್ಯಕ್ರಮಕ್ಕೂ ದಯಮಾಡಿ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ವಿಧಾನ ಪರಿಷತ್ ಕಲಾಪ ಅಡ್ಜರ್ನ್ ಆದ ನಂತರ ನಡೆದಂಥ ಘಟನೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಹೈಡ್ರಾಮಾಕ್ಕೆ ಕಾರಣ ಆಗಿದೆ. ಸಿ.ಟಿ. ರವಿಯವರ ಬಂಧನ ಆಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಕಣ್ಣೀರು ಹಾಕ್ತಾ ನನಗೆ ಆಕ್ಷೇಪಾರ್ಹ ಪದವನ್ನು ಬಳಕೆ ಮಾಡಿರೋ ಅದನ್ನು ನನ್ನ ಬಾಯಿಂದ ಹೇಳೋದಕ್ಕೆ ಕೂಡ ಸಾಧ್ಯ ಇಲ್ಲ ಅಂತ ಕಣ್ಣೀರು ಹಾಕ್ತಾ ಇವತ್ತು ಕೂಡ ಮಾಧ್ಯಮದ ಮುಂದೆ ಬಂದಿದ್ದಾರೆ. ಹೀಗಿರುವಾಗ ಅಸಲಿಗೆ ಅಲ್ಲಿ ನಡೆದಿದ್ದೇನು? ಯಾಕಂದರೆ ಈ ವಿಧಾನ ಪರಿಷತ್ ಅಧಿವೇಶನ ಏನು ನಡೀತಾ ಇತ್ತು, ಕೊನೆಯ ದಿನ ಈ ಒಂದು ವೇಳೆಯಲ್ಲಿ ಅಂಬೇಡ್ಕರ್ ವಿರುದ್ಧವಾಗಿ ಕೇಂದ್ರದಲ್ಲಿ ಗೃಹ ಸಚಿವ ಅಮಿತ್ ಶಾ ಹೇಳಿಕೆಯನ್ನು ಕೊಟ್ಟರು ಅನ್ನುವ ವಿಚಾರವನ್ನು ಇಟ್ಕೊಂಡು ಕಾಂಗ್ರೆಸ್ನ ಸದಸ್ಯರು ಏನು ಅಂಬೇಡ್ಕರ್ ಅವರ ಭಾವಚಿತ್ರಗಳನ್ನು ತಗೊಂಡು ಬಂದು ಪ್ರತಿಯೊಬ್ಬರು ಕೂಡ ಪ್ರತಿಭಟನೆಗೆ ತಯಾರಾಗಿದ್ದರು. ಅದಕ್ಕೆ ಪ್ರತಿಯಾಗಿ BJPಯವರು ಕೂಡ ವಕ್ಫ್ನಲ್ಲಿ ಕಾಂಗ್ರೆಸ್ ಮಾಡಿರುವಂತಹ ಒಂದು ಸರ್ಕಾರ ತಗೊಂಡಿರುವಂಥ ನಿರ್ಧಾರಗಳಿಂದ ರೈತರಿಗೆ ಆ ರೈತರ ಭೂಮಿಯನ್ನು ಕಬಳಿಕೆ ಮಾಡಲಾಗ್ತಾ ಇದೆ, ಮಠ ಮಾನ್ಯಗಳನ್ನು, ಸರ್ಕಾರಿ ಶಾಲೆಗಳನ್ನು ಕಬಳಿಕೆ ಮಾಡಲಾಗ್ತಾ ಇದೆ, ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿಯುವಂತಹ ಪೋಸ್ಟರ್ಗಳನ್ನು ಅವರು ಕೂಡ ತಗೊಂಡು ಬಂದಿದ್ದರು. ಆದರೆ ಈ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅನ್ನೋ ವಿಚಾರದ ಬಗ್ಗೆ ಅಧಿವೇಶನದಲ್ಲಿ, ಅಂದರೆ ಈ ವಿಧಾನ ಪರಿಷತ್ ಅಧಿವೇಶನದಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಕಾಂಗ್ರೆಸ್ನ ಸದಸ್ಯರು ಕೇಳಿದಾಗ ಅದಕ್ಕೆ ಸಭಾಪತಿ ಹೊರಟ್ಟಿಯವರು ಅದಕ್ಕಿಲ್ಲಿ ಅವಕಾಶ ಇಲ್ಲ, ಯಾಕಂದರೆ ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಅವರು ಈ ಮನೆಯ ಸದಸ್ಯರಲ್ಲ, ಅವರು ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅದನ್ನು ಮಾತಾಡಿರುವಂಥದ್ದು, ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಅವರು ಈ ಮನೆಯ ಸದಸ್ಯರಲ್ಲ, ಹಾಗಾಗಿ ಇದು ಸೂಕ್ತ ಅಲ್ಲ, ಆ ಕಾರಣಕ್ಕೆ ನಾನು ಚರ್ಚೆಗೆ ಅವಕಾಶ ಕೊಡೋದಿಲ್ಲ ಅಂತಾರೆ. ಅದಾದ ನಂತರ ಆಡಳಿತ ಪಕ್ಷ ಪ್ರತಿಪಕ್ಷದವರ ನಡುವೆ ಒಂದು ವಾಗ್ವಾದ ಏರ್ಪಡುತ್ತೆ. ಆ ವಾಗ್ವಾದದ ವೇಳೆ ಸಿ.ಟಿ. ರವಿಯವರು ಅವಹೇಳನಕಾರಿಯಾದಂಥ, ಆಕ್ಷೇಪಾರ್ಹವಾದಂಥ ಪದಗಳನ್ನು, ಅಶ್ಲೀಲವಾದಂಥ ಪದವನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮೇಲೆ ಬಳಕೆ ಮಾಡಿದರು ಅಂತ ಆದ ನಂತರ ಆ ಘಟನೆ ನಡೆದಿದ್ದೇನು, ಅಸಲಿಗೆ ಏನೇನು ಆಯಿತು ಅನ್ನೋದನ್ನು ವಿವರವಾಗಿ ಈ ಘಟನೆಯನ್ನು ಎದುರು ಕುಳಿತು ನೋಡ್ತಾ ಇದ್ದಂತಹ, ಅಂದರೆ ಸದನ ಅಡ್ಜರ್ನ್ ಮಾಡಿದ ನಂತರ ಆ ಘಟನೆ ಅವರಿಗೆ ಗೊತ್ತಿಲ್ಲ ಏನಾಯಿತು, ಯಾರ ಮೇಲೆ ಅಶ್ಲೀಲ ಪದ ಬಳಸಿದ್ರು, ಅಸಲಿಗೆ ಆಗಿದ್ದೇನು ಅಂತ. ಆದರೆ ಅಲ್ಲಿಯವರೆಗೂ ಆಗಿದ್ದೇನು ಅನ್ನೋದನ್ನು ಸಭಾಪತಿ ಹೊರಟ್ಟಿ ಅವರು ವಿವರಿಸಿದ್ದಾರೆ. ನಂತರ ನಾವು ಮುಂದಿನ ಕ್ರಮ ಏನು ತಗೋಬಹುದು, ಸಭಾಪತಿಯವ್ರ ಕೈಯಲ್ಲಿ ಏನಿರುತ್ತೆ, ಏನು ಅಧಿಕಾರ ಇದೆ, ಪೊಲೀಸರು ಅರೆಸ್ಟ್ ಮಾಡಿದ ನಂತರ ಏನೇನಾಗುತ್ತೆ, ಇದೆಲ್ಲವನ್ನು ಕೂಡ ವಿವರಿಸಿದ್ದಾರೆ ಸಭಾಪತಿ ಹೊರಟ್ಟಿಯವರು. ಸರಿಯಾಗಿ 10 ಗಂಟೆಗೆ ನಾವು ಪ್ರಾರಂಭ ಪ್ರಶ್ನೋತ್ತರ ಇರೋವರೆಲ್ಲ ಮುಗಿದ ನಂತರ ಕೆಲವು ಸದಸ್ಯರು ಎರಡೂ ಕಡೆ ಅಂಬೇಡ್ಕರ್ ಅವರಿಗೆ ಅವಮಾನ ಆಗಿದೆ ಅಂತ ತಿಳ್ಕೊಂಡು ಹೇಳಿ ಅದನ್ನು ರೆಕಾರ್ಡನ್ನು ಎಕ್ಸಿಬಿಟ್ ಮಾಡಿ ಅವರು ಭಾಳ ಗಲಾಟೆ ಮಾಡಿದ್ರು. ನಾನು ಆವಾಗ ನಮ್ಮದೇ ಆದಂಥ ನೇಮ್ ಇರ್ತಿತ್ತು, ಏನಂದ್ರೆ ಅದನ್ನು ಕೇಂದ್ರ ಗೃಹ ಮಂತ್ರಿಗಳ ಸ್ಟೇಟ್ಮೆಂಟ್ ಅದು, ಅವರು ಈ ನಾಟ್ ಮೆಂಬರ್ ಆಫ್ ದಿ ಕೌನ್ಸಿಲ್ ಡಿಪೆಂಡ್ ಮಾಡ್ಕೊಳ್ಳೋಕ್ಕಿಲ್ಲ, ಅವರು ನಾವು ಮಾತಾಡೋದು, ಅದಕ್ಕೆ ಅದನ್ನು ತಿರಸ್ಕಾರ ಮಾಡಿದ್ದೀನಿ ಅಂತೇಳಿ ಹೇಳಿದ್ವಿ. ಗಲಾಟೆ ಆನಂತರ ನಾವು ಅಡ್ಜರ್ನ್ ಮಾಡಿ ಹೋದ್ವಿ. ಅಡ್ಜರ್ನ್ ಮಾಡಿ ಹೋದ ನಂತರ ಈ ಘಟನೆ ನಮಗೆ ನಮ್ಮ ಕ್ಯಾಮ್ರಾ ಎಲ್ಲ ಬಂದಿರ್ತಾರೆ, ಔಷಧ ಅಡ್ಜರ್ನ್ ಅಂತ ನಮ್ಗೆ ಯಾವುದೂ ಇದ್ದಿಲ್ಲ. ಅಲ್ಲೇ ಗಲಾಟೆ ಆದ ನಂತರ ಅವರು ನಮಗೆ ಬಂದು ಕಂಪ್ಲೇಂಟ್ ಕೊಟ್ಟರು, ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಥರ ನನಗೆ ಅಸಹ್ಯ ಮಾತಾಡಿದ್ದೀನಿ ಅಂತ ರೈಟಿಂಗ್ದಾಗ ಕೊಟ್ಟ ನಂತರ ನಾನು ಅವ್ರನ್ನ ಕರೆದೆ. ಅವರು ಕರೆದಾಗ ಅವರು ಸಹಿತ ನನಗೆ ಈ ಥರ ಮಾತಾಡೋದಂತೆ ಅವ್ರು ಹೇಳಿದರು. ಇಬ್ಬರ ಸ್ಟೇಟ್ಮೆಂಟ್ ತೊಗೊಂಡು ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ ಪ್ರಕಾರ ಹಿಂಗೆ ಈ ರೀತಿ ಸ್ಟೇಟ್ಮೆಂಟ್ ಕೊಡೋದು, ಈ ರೀತಿ ಕೊಡೋದು ಇಬ್ಬರಿಗೆ ಹೇಳಿದಾಗ ಅವ್ರಿಗೆ ನಾನು ಮಾಡಿ ಇಲ್ಲಿಗೆ ಮುಗಿಸಿಕೊಳ್ಳೋದನ್ನು ಏನು ಅದನ್ನು ಸ್ವಲ್ಪ ಸವಾಲನ್ನು ಮುಗಿಸ್ಬೇಕಂತ ಹೇಳಿದೆ. ಅವರು ಅದಕ್ಕೆ ಒಪ್ಪಲಿಲ್ಲ. ನಾವು ಕೊಟ್ಟಂಥ ಕಂಪ್ಲೇಂಟಿಗೆ ನಾವು ಬದ್ಧರಾಗಿದ್ದರು ಇಬ್ಬರು ಹೇಳಿದ ನಂತರ ನಾನು ನಮ್ಮದೇ ಆದಂಥ ಸದನ ನಿಯಮದ ಪ್ರಕಾರ ನಾವು ತೀರ್ಮಾನ ಮಾಡಿ ಸದನವನ್ನು ನಡೆಸಿದ್ವಿ. ಘಟನೆ ನಡೆದು 1:30ಗೆ, ಬಟ್ ಅವ್ರ ಅರೆಸ್ಟ್ ಆದದ್ದು 6 ಗಂಟೆಗೆ.
ನಮ್ಮ ಸದನ ಅಡ್ಜರ್ನ್ ಆಗಿ ಅನಿರ್ದಿಷ್ಟ ಅವಧಿಗೆ ಅಡ್ಜರ್ನ್ ಆದ ನಂತರ ಆದಾಗ ನಮಗೇನು ಬರೋಂಗಿಲ್ಲ. ಬಟ್ ಅವನು ಅರೆಸ್ಟ್ ಮಾಡಿದ್ದನ್ನು ಎಲ್ಲ ನಮಗೆ ತಿಳಿಸ್ಬೇಕು ಅವರು. ಅದನ್ನು ನಮಗೆ ತಿಳಿಸಿದ್ದಾರೆ. ಹಿಂಗೆ ಅವ್ರು FIR ಮಾಡಿ ಹಿಂಗೆ ತಿಳಿಸಿದ್ದಾರೆ. ಇಷ್ಟು ಘಟನೆ ಬಗ್ಗೆ ಉಳಿದದ್ದು ನಮಗೇನು ಸಂಬಂಧ ಆಗಿಲ್ಲ. ನಮ್ಮ ಸದನದಲ್ಲಿ ನಡೆಯೋದು ನಮ್ಮದು ಆಗ್ತಿತ್ತು. ಸದನ ಅಡ್ಜರ್ನ್ ಆದಾಗ ಆದಂಥ ಗಲಾಟೆ ಬಗ್ಗೆ ಸಾಕ್ಷ್ಯಾಧಾರಗಳು ನಮಗೆ ಸಿಗಲಿಲ್ಲ. ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ 4 ದಿನದ ಸಾಕ್ಷಿ ಹೇಳಿದರು. ಸಾಕ್ಷಿಗಳನ್ನು ತೊಗೊಂಡು ಅವನು ಕ್ರೋಢೀಕರಿಸಿ ನಂದದ ತೀರ್ಮಾನ ಕೊಟ್ಟಿದ್ದೆ. ಸರ್, ಈಗ ಯಾವುದೇ ವಿಡಿಯೋ ರೆಕಾರ್ಡ್ ಎಲ್ಲ ಬಂದಾಗಿರ್ತಾವ, ಅರ್ಜೆಂಟ್ ಅಂದ್ಕೊಂಡು ಕೆಲವೊಂದಿಷ್ಟು ವಿಡಿಯೋ ಪ್ಲೇ ಆಗ್ತಾ ಇರ್ಬೋದು ರೆಕಾರ್ಡ್. ಅದು ಅಂದ್ರೆ ನಿನ್ನೆ ಪರ್ಟಿಕ್ಯುಲರ್ ಇದ್ರೆ ನಮಗೆ ಎಲ್ಲಿ ಸಿಕ್ಕಿಲ್ಲ. ಅವ್ರಿಗೆ ಹಿಂಗೆ ಬೈದಿದ್ದು ಇದಾದದ್ದು. ಯಾಕಂದ್ರೆ ನಮ್ಮ ಸದನ ಅಡ್ಜರ್ನ್ ಆದರೆ ಬಂದಾಗ ಆಟೋಮೆಟಿಕ್ಲಿ ಅದಕ್ಕೆ ನಮಗೆ ಎಲ್ಲಿ ಸಿಕ್ಕಿಲ್ಲ. ಅವರು ಯಾರೋ ಮೊಬೈಲ್ಗೆ ಇವೆಲ್ಲ ಮಾಡ್ಕೊಂಡು ನಮ್ಮ ಕಡೆಯಿಂದ ಬಂದಿದ್ದಾರೆ. ನಮಗೆ ಮತ್ತು ಅವ್ರು ಸಾಕ್ಷಿನೂ ಅಲ್ಲ, ಅಥೆಂಟಿಕ್ ಅಲ್ಲ. ನಮಗೇನು ಸಿಗಬೇಕಾಗಿತ್ತು ಅವ್ರು ಸಿಕ್ಕಿಲ್ಲ. ಹೀಗಾಗಿ ಎರಡನ್ನೂ ನಾವು ಕೇಳಿ ಒಂದು ತೀರ್ಮಾನಕ್ಕೆ ಬಂದು ನಾವು ಇಬ್ಬರಿಗೂ ಏನೇನು ಹೇಳಿದ್ರು ಅವನ್ನೆಲ್ಲ ಹೇಳಿ ಮಾಡಿ. ಮತ್ತು ನಿನ್ನೆ ರಾತ್ರಿ 11:30 ಮಟ್ಟ ನಾನು ಪೊಲೀಸರಿಗೆ ಕೂಡ ಮಾತಾಡ್ತಾ ಇದ್ದೀನಿ. ಅವೆಲ್ಲವನ್ನು ಅವ್ರು ಸರಿಪಡಿಸುವಂಥ ಕೆಲಸ ಮಾಡಿದ್ವಿ. ಇವತ್ತು ಅವರನ್ನು 10:30ಗೆ ಕೋರ್ಟಿಗೆ ಪ್ರವೇಶ ಮಾಡ್ತಾರೆ. ಮಾಡಿದ ನಂತರ ನಮ್ಗೆ ತಿಳಿಸ್ತಾರೆ. ಸದನದೊಳಗೆ ಆಗಿಲ್ಲ, ಸದನ ನಡೆದಾಗ ಆಗಿಲ್ಲ. ಪೊಲೀಸ್ ಕಂಪ್ಲೇಂಟ್ ಅವರು ವೈಯಕ್ತಿಕವಾಗಿ ಕೊಟ್ಟಾರ. ಅವರು ನಮ್ಮ ಸಂಬಂಧ ಅವರು ಕಂಪ್ಲೇಂಟ್ ಕೊಟ್ಟದನ್ನು ನಮ್ಮ ಸದನದಾಗ ಹಿಂಗೆ ಆಗೈತೆ ಕೊಟ್ಟಾರ. ಬಟ್ ನಮ್ಮ ಸದನದಲ್ಲಿ ಯಾವ ಪೊಲೀಸರಿಗೆ ಒಳಗೆ ಬರೋಲ್ಲ. ನಿಮ್ಗೆ ಹಾಜರು ಮಾಡೋಕ್ಕೆ ಹೋಗಿ ನಾವು ಪರ್ಮಿಷನ್ ಕೊಟ್ಟಿಲ್ಲ. ಸದನದಾಗ ಇದ್ದರೆ ಬೇರೆ ಸದನ ಫ್ರೆಂಡ್ಸ್ ಹಾಕೊಂಡಾರ 1:30ಗೆ ವಿಧಾನ ಪರಿಷತ್ನಲ್ಲಿ ಈ ರೀತಿ ನಡೆದಿತ್ತು ಅಂತೇಳಿ ಬರೆದಾರ ಅವರು. ಬಟ್ ಅವರು ಅರೆಸ್ಟ್ ಮಾಡಿದ 6 ಗಂಟೆಗೆ ಅವ್ರು ಸ್ಟ್ರೈಕ್ ಮಾಡೋಕ್ಕೆ ಹೋದಾಗ ಅರೆಸ್ಟ್ ಮಾಡ್ತಾರೆ. ಇಲ್ಲ, ನಾವು ಪರ್ಮಿಷನ್ ಕೊಡೋಂಗಿಲ್ಲ, ಮಾಡೋಕ್ಕೆ ಬರೋಂಗಿಲ್ಲ. ಅವರು ಘಟನೆ ನಡೆದ್ರೆ ಅದನ್ನು ಅವ್ರಿಗೆ ಅದ್ರಾಗೆ ನೋಡ್ಕೊಂಡು ಹೊರತಾಗಿ ಒಳಗಡೆ ನಮ್ಮ ಅನುಮತಿಯಿಂದ ಒಳಗಡೆ ಹೋಗಕ್ಕೆ ಬರೋಂಗಿಲ್ಲ. ನಾವು ನಿನ್ನೆ ಅದನ್ನು ಲಾಕ್ ಮಾಡಿ ಯಾರಿಗೂ ಅನುಮತಿ ಕೊಡೋದು ಅಂತೇಳಿ ನಾವು PW ಇಂಜಿನಿಯರ್ಗೆ ಕೀ ಕೊಟ್ಟು ಬಂದಿದ್ದೀವಿ. ನಿಮಗೆ ಪರ್ಮಿಷನ್ ಕೇಳ್ಬೋದು ಸರ್? ಕೇಳಿದಾಗ ನೋಡ್ತೀವಿ. ಏನು ಕೇಳಿಲ್ಲ ನಮಗೆ. ಈಗ ಕೇಳಿದಂತ ವಿಚಾರ ಮಾಡ್ತೀವಿ. ನಮ್ಮದೇ ಆದಂಥ ನಿಯಮಗಳಿರ್ತಾವೆ. ನಿಯಮದ ಗೊತ್ತಾಗಿದ್ದರೆ ನೋಡ್ತೀವಿ. ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿ ಸದನದೊಳಗೆ ಬರೋಕ್ಕೆ ಅಧಿಕಾರ ಇಲ್ಲ. ಸದನ ಮುಗಿದ ನಂತರ ಈಗ ನಾಳೆ ನಾಡ್ದು ಅಥವಾ ಯಾವಾಗಾರ ಮಾಡ್ತಿದ್ರೆ ಅದಕ್ಕೆ ನಮ್ಮ ನಿಯಮಗಳನ್ನ ನೋಡ್ಬೇಕು. ಅದಕ್ಕೆ ಹೊಸ ವಿಷಯ ಅದು ನೋಡ್ಬೇಕು. ಬಟ್ ನಮ್ಮ ಪರ್ಮಿಷನ್ ಆ ಸದನದಾಗ ಹೋಗ್ಬೇಕಿಲ್ಲ. ಅಷ್ಟು ಮಾತ್ರ ಇಲ್ಲ. ನನಗೆ ಅವರು ಬಲಗಡೆಗೆ ಬೈದರು, ಅದು ಇದು ಬೈದರು. ನಾನು ಫ್ರಸ್ಟ್ರೇಟ್ ಆಗಿರಿ ಅಂತಿದ್ದೀನಿ. ಅವ್ರು ತಪ್ಪು ತಿಳ್ಕೊಂಡಾರ ಅವ್ರು ಹೇಳಿದ್ರು. ಅವ್ರು ಏನು ಬರೆದು ಕೊಟ್ಟಾರೋ ಅದನ್ನು ನಾನು ಸದನದಲ್ಲಿ ಹೇಳಿದ್ದೀನಿ. ನನ್ನ ನನ್ನ ಇದರಲ್ಲಿ ಐತದು. ಅದೇನು ಹೇಳಿದಾರೆ ಅವ್ರನ್ನ ಬರೆದೀನಿ. ಇಬ್ಬರನ್ನೂ ಕರೆದೆ. ಮೊದಲೊಬ್ಬರು ಕರೆದು ಈ ರೀತಿ ಕಂಪ್ಲೇಂಟ್ ಏನು ಹೇಳ್ತೀವಿ ಅಂತ ಹೇಳಿ ಆಮೇಲೆ ಅವ್ರು ಕರೆದೆ. ಅವರ ಸ್ಟ್ಯಾಂಡಿಗೆ ಅವರು ಬಂದರು. ಅದಕ್ಕೆ ನಮಗೆ ಅನಿವಾರ್ಯ ಬೇರೆ ಏನು ಮಾಡ್ತಾರೆ. ನಮ್ಮ ತೀರ್ಮಾನವನ್ನು ನಾವು ಕಾನೂನು ಪ್ರಕಾರ ಅವರು FIR ಮಾಡಿದ ಕಾಪಿ ನಮಗೆ ಕಾಪಿ ಬಂತು. ನಮಗೆ ತಿಳಿಸಿದ್ದಾರೆ. ಅವ್ರ ಪ್ರಕಾರ ತಿಳಿಸಿದ್ದಾರೆ. ಇದನ್ನು ಅವರಿಗೆ ಸದನದಲ್ಲಿ ನಾನು ಹೇಳಿದ್ದೀನಿ. ಇದನ್ನು ಹೇಳಿದ್ದನ್ನು ನಮ್ಮ ಡ್ಯೂಟಿ ನಮ್ಮ ಮುಗಿತು. ಉಳಿದೆಲ್ಲ ಅವ್ರ ಕಾನೂನುಗಳು, ಪೊಲೀಸರು, ಅವರು ಸರ್ಕಾರ ಜವಾಬ್ದಾರಿ. ಅವರ ಕಂಪ್ಲೇಂಟ್ಗಳು ಸದನದಕ್ಕಲ್ಲದು. ಸದನದಲ್ಲಿ ಇಂಥ ಘಟನೆ ನಡೆಯುತ್ತೆ ಅಂತ ಹೇಳಿದ್ದಾರೆ. ಬಟ್ ಅದನ್ನು ಅವರು ಕಾನೂನು ಪ್ರಕಾರ ಏನು ಮಾಡ್ತಾರೆ. ಈಗ ಕಾನೂನು ಮೊದಲೇನಿತ್ತು, ವರ್ಷದಿಂದ ಅರೆಸ್ಟ್ ಮಾಡೋಕ್ಕಿಂತ ಮೊದಲ ಸ್ಪೀಕರ್ ಅಥವಾ ಸಭಾಪತಿ ಅನುಮತಿ ಕರೀಬೇಕು. ಈಗ ಕಾನೂನಿಂದರೆ ಅವ್ರನ್ನ ಅರೆಸ್ಟ್ ಮಾಡಿದರೆ ಅದನ್ನು ಇಂಟಿಮೇಷನ್ ನಮ್ಗೆ ಇಮಿಡಿಯೇಟ್ ಕೊಡಬೇಕು. ಇನ್ನು ರಾತ್ರಿ ಅವರು ನಮ್ಗೆ 9 ಗಂಟೆಗೆ ಇಂಟಿಮೇಷನ್ ಕೊಟ್ಟ. ನಮ್ಮ ತನಿಖೆ ನಾವು ತನಿಖೆ ಮಾಡೋದಿಲ್ಲ. ದೂರು ಕೊಟ್ಮೇಲೆ ನಾವು ನಮ್ಮದು ಕೌಲನ್ ಸೆಕ್ಟರ್ ಬುಕ್ ಐತಿ. ಅದನ್ನು ಪಾರ್ಲಿಮೆಂಟ್ ಪ್ರೊಸೀಜರ್ ಇರ್ತಾರೆ, ನಮ್ಮ ಪ್ರೊಸೀಜರ್. ಅದ್ರ ಪ್ರಕಾರ ನಾವು ತಿಳ್ಕೊಂಡು ನಾವು ಎರಡೂ ಕಡೆ ಮಾತಾಡಿಕೊಂಡು ಅದು ನಮ್ಮ ತೀರ್ಮಾನವನ್ನು ಕೊಟ್ಟಿವಿ. ಇಂಥ ಪ್ರಕರಣಗಳಾದಾಗ ಸಭಾಪತಿಗಳದ್ದು ಏನು ನಡೆಯುತ್ತದ? ಅಕಸ್ಮಾತ್ ಪ್ರೂವ್ ಆಗೋದು ನಮಗೆ ಸಂಬಂಧ ಇಲ್ಲದ ವಿಷಯ. ಈಗ ಕಾನೂನು ಮೊದಲೇನಿತ್ತು, ವರ್ಷದಿಂದ ಅರೆಸ್ಟ್ ಮಾಡೋಕ್ಕಿಂತ ಮೊದಲ ಸ್ಪೀಕರ್ ಅಥವಾ ಸಭಾಪತಿ ಅನುಮತಿ ಕರೀಬೇಕು. ಈಗ ಕಾನೂನಿಂದರೆ
ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅದನ್ನು ಇಂಟಿಮೇಷನ್ ನಮ್ಗೆ ಇಮಿಡಿಯೇಟ್ ಕೊಡಬೇಕು. ಇನ್ನು ರಾತ್ರಿ ಅವರು ನಮ್ಗೆ 9 ಗಂಟೆಗೆ ಇಂಟಿಮೇಷನ್ ಕೊಟ್ಟ. ಸರ್ ನಿಮ್ಮ ತನಿಖೆ ನಮ್ಮ ತನಿಖೆ ನಾವು ತನಿಖೆ ಮಾಡೋದಿಲ್ಲ. ಅಲ್ಲ, ಈಗ ನಿಮಗೆ ದೂರು ಕೊಟ್ಟಿದ್ದಾರಲ್ಲ, ದೂರು ಕೊಟ್ಮೇಲೆ ನಾವು ಇದು ನಮ್ದು ಕೌಲ್ ಆ್ಯಂಡ್ ಸೆಕ್ಟರದ ಬುಕ್ ಐತಿ, ಅದನ್ನು ಪಾರ್ಲಿಮೆಂಟ್ ಪ್ರೊಸೀಜರ್ ಅದಾರ, ನಮ್ಮ ಪ್ರೊಸೀಜರ್ ಅದ್ರ ಪ್ರಕಾರ ನಾವು ತಿಳ್ಕೊಂಡು ಅದನ್ನು ನಾವು ಎರಡೂ ಕಡೆ ಮಾತಾಡಿಕೊಂಡು ಅದು ನಮ್ಮ ತೀರ್ಮಾನವನ್ನು ಕೊಟ್ಟಿವಿ. ನಿಮ್ಮ ಅಂದ್ರೆ ಸರ್ ಇಂಥ ಪ್ರಕರಣಗಳು ಆದಾಗ ಸಭಾಪತಿಗಳದ್ದು ಏನು ನಡೆ ಇರ್ತದ? ಅಕಸ್ಮಾತ್ ಪ್ರೂವ್ ಆಗದೆ ಇದ್ರೆ ಪ್ರೂವ್ ಆಗೋದು ನಮಗೆ ಸಂಬಂಧ ಇಲ್ಲದ ವಿಷಯ ಅದು. ಆಮೇಲೆ ಅದು ಇನ್ಮೇಲೆ ನಮ್ಮಲ್ಲಿ ಯಾವುದೇ ರೀತಿಯಿಂದ ಅಂತ ಇದು ಸಿಕ್ಕಿಲ್ಲ. ಮತ್ತು ಅಂಥದ್ದು ಎರಡೂ ಪರವಾಗಿ ನಾವು ಅವ್ರನ್ನ ಕರೆದು ಕೇಳಿ ಚರ್ಚೆ ಮಾಡಿದಂತ ನಮ್ಮ ತೀರ್ಮಾನ ಕೊಟ್ಟರು. ಅಲ್ಲ, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ನಿಮ್ಗೆ ದೂರು ಕೊಟ್ಟರು ಸರ್, ಆ ದೂರಿನ ಮೇಲೆ ನೀವೇನು ಆ್ಯಕ್ಟ್ ಮಾಡ್ತೀರಿ ಅಂತ? ಆ ದೂರಿನ ಮೇಲೆ ನಾವು ರವಿ ಅವ್ರನ್ನ ಕರೆದೀವಿ. ಕರೆದ ನಂತರ ಅವರು ಹೇಳಿದರು, ಅವರು ಒಂದು ಕಂಪ್ಲೇಂಟ್ ಕೊಟ್ಟರು, ಇಬ್ಬರು ಕಂಪ್ಲೇಂಟ್ ಕೊಟ್ಟರು. ಎರಡೂ ಕಂಪ್ಲೇಂಟನ್ನು ತೊಗೊಂಡು ನಾವು ಸ್ಟಡಿ ಮಾಡಿ ನಮ್ಮ ತೀರ್ಮಾನ ಕೊಟ್ಟಿದ್ದೀವಿ. ನಿಮ್ಮ ತೀರ್ಮಾನ ಕೊಟ್ಟಿದ್ದೀವಿ.